ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್. ಮೊದಲನೇದಾಗಿ ನಮ್ಮ ಡೊಮಿನಿಕ್ ಮಿಸ್ಟೀರಿಯೋ ಅವರ ಬಗ್ಗೆ ಮಾತಾಡೋದಾದ್ರೆ ನಿಮಗೆ ಗೊತ್ತಿರಬಹುದು, ನಮ್ಮ ಡೊಮಿನಿಕ್ ಮಿಸ್ಟೀರಿಯೋ ಅವ್ರಿಗೂ ಕೂಡ ಇಂಜುರಿ ಆಗಿದೆ. ರೀಸೆಂಟ್ ಆಗಿ ಅವರು ಒಂದು ಸರ್ಜರಿನ ಮಾಡಿಸ್ಕೊಳ್ಳೋದಕ್ಕೆ ಹೋಗ್ತಾ ಇದ್ದಾರೆ. ಆ ಒಂದು ಸರ್ಜರಿ ಏನಾದರೂ ಆದರೆ ಅವರ ರಿಕವರಿ ಟೈಮು 9 ತಿಂಗಳು ಹಿಡಿಯುತ್ತೆ ಅಂತ ಅಪ್ಡೇಟ್ಗಳು ಬರ್ತಾ ಇತ್ತು. ಬಟ್ ಅದಾದ್ಮೇಲೆ ನಮ್ಮ ಡೊಮಿನಿಕ್ ಮಿಸ್ಟೀರಿಯೋ ಅವರು ಹೇಳ್ತಾರೆ, ನನಗೆ ಯಾವುದೇ ರೀತಿಯ ಸರ್ಜರಿಯ ಅಗತ್ಯಕತೆ ಇಲ್ಲ ಅಂತ. ಸೊ ಈಗ ನಮ್ಮ ಡೊಮಿನಿಕ್ ಮಿಸ್ಟೀರಿಯೋ ಅವರು ಯಾವಾಗ ರಿಕವರಿ ಆಗ್ಬೋದು ಅಂತ ನೀವೇನಾದರೂ ಕೇಳಿದ್ರೆ, ರೂಮರ್ಸ್ಗಳು ಹಾಗೆ ಅಪ್ಡೇಟ್ಗಳು ಬರ್ತಿರೋ ಪ್ರಕಾರ ನಮ್ಮ ಡೊಮಿನಿಕ್ ಮಿಸ್ಟೀರಿಯೋ ಅವರು 6 ರಿಂದ 9 ವಾರಗಳಲ್ಲಿ ರಿಕವರಿ ಆಗ್ಬಹುದು ಅಂತ ಅಪ್ಡೇಟ್ಗಳು ಬರ್ತಾ ಇದೆ. ನೋಡೋಣ ಗೈಸ್, 6 ರಿಂದ 9 ವಾರಗಳಲ್ಲೇ ಏನಾದರೂ ನಮ್ಮ ಡೊಮಿನಿಕ್ ಮಿಸ್ಟೀರಿಯೋ ಅವರು ಏನಾದರೂ ರಿಕವರಿ ಆದ್ರೆ ಚೆನ್ನಾಗಿರುತ್ತೆ. ಅಂಡ್ ಈ ಒಂದು ನ್ಯೂಸ್ ನ ಕೇಳಿ ನನಗಂತೂ ತುಂಬಾನೇ ಖುಷಿ ಆಯಿತು. ಯಾಕಂದ್ರೆ ಈಗ ಡಬ್ಲ್ಯೂ ಅಲ್ಲಿ ತುಂಬಾ ಸೂಪರ್ ಸ್ಟಾರ್ಸ್ಗಳು ಇಂಜುರಿ ಆಗಿದ್ದಾರೆ. ಸೊ ನಮ್ಮ ಡೊಮಿನಿಕ್ ಮಿಸ್ಟೀರಿಯೋ ಅವರಿಗೆ ಸೀರಿಯಸ್ ಆಗಿ ಏನು ಇಂಜುರಿ ಆಗಿಲ್ಲ. ಅಂಡ್ ಇನ್ನೇನು 6 ರಿಂದ 8 ವಾರಗಳಲ್ಲಿ ನಮ್ಮ ಡೊಮಿನಿಕ್ ಮಿಸ್ಟೀರಿಯೋ ಅವರು ರಿಟರ್ನ್ ಆಗ್ತಾರಂತೆ ಡಬ್ಲ್ಯೂಗೆ, ಇನ್ ರಿಂಗ್ ರಿಟರ್ನ್ ಆಗ್ತಾರೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಸೆತ್ ಫ್ರೀಕಿನ್ ರಾಲಿನ್ಸ್ ಅವರ ಬಗ್ಗೆ. ರೆಸಲ್ ಮೇನಿಯಾ ಮುಗಿದ್ಮೇಲೆ ನಮ್ಮ ಸೆತ್ ಫ್ರೀಕಿನ್ ರಾಲಿನ್ಸ್ ಅವರ ಕಾಂಟ್ರಾಕ್ಟ್ ಕೂಡ ಡಬ್ಲ್ಯೂ ಜೊತೆ ಮುಗ್ದಿತ್ತು ಅಂತಾನೆ ಹೇಳ್ಬಹುದು. ಅಂಡ್ ಈಗ ನಮ್ಮ ಸೆತ್ ಫ್ರೀಕಿನ್ ರಾಲಿನ್ಸ್ ಅವರು ಡಬ್ಲ್ಯೂ ಜೊತೆ ಹೊಸ ಕಾಂಟ್ರಾಕ್ಟ್ ನ ಸೈನ್ ಮಾಡ್ಕೊಂಡಿದ್ದಾರಂತೆ. ಒಂದು ಮಲ್ಟಿ ಇಯರ್ ಡೀಲ್ ನ ಸೈನ್ ಮಾಡ್ಕೊಂಡಿದ್ದಾರೆ ಅಂತ ಅಪ್ಡೇಟ್ಗಳು ಬರ್ತಾ ಇದೆ. ಅಫ್ ಕೋರ್ಸ್ ಗೊತ್ತೇ ಇತ್ತು, ನಮ್ಮ ಸೆತ್ ರಾಲಿನ್ಸ್ ಅವರು ಡಬ್ಲ್ಯೂ ನ ಬಿಟ್ಟು ಎಲ್ಲೂ ಕೂಡ ಹೋಗೋದಿಲ್ಲ, ಅವರು ಡಬ್ಲ್ಯೂ ಜೊತೆ ಕಾಂಟ್ರಾಕ್ಟ್ ನ ಸೈನ್ ಮಾಡ್ಕೋತಾರೆ ಅಂತ. ರೀಸೆಂಟ್ ಆಗಿ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಕೂಡ ತಮ್ಮ ಕಾಂಟ್ರಾಕ್ಟ್ ನ ಸೈನ್ ಮಾಡ್ಕೊಂಡ್ರು. ಅಂಡ್ ಈಗ ನಮ್ಮ ಸೆತ್ ಫ್ರೀಕಿನ್ ರಾಲಿನ್ಸ್ ಅವರು ಕೂಡ ಡಬ್ಲ್ಯೂ ಜೊತೆ ಒಂದು ಮಲ್ಟಿ ಇಯರ್ ಕಾಂಟ್ರಾಕ್ಟ್ ನ ಸೈನ್ ಮಾಡ್ಕೊಂಡಿದ್ದಾರಂತೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಗಂತರ್ ಅವರ ಬಗ್ಗೆ. ರೀಸೆಂಟ್ ಆಗಿ ಆಸ್ಟ್ರಿಯಾದ ವಿಯೆನಾದಲ್ಲಿ ನಮಗೊಂದು ಡಬ್ಲ್ಯೂ ಲೈವ್ ಇವೆಂಟ್ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಆ ಒಂದು ಲೈವ್ ಇವೆಂಟ್ ಅಲ್ಲಿ ಮ್ಯಾಚ್ ನ ಗೆದ್ದಾದ್ಮೇಲೆ ನಮ್ಮ ಗಂತರ್ ಅವರು ಒಂದು ಪ್ರೋಮೋನ ಕೂಡ ಕಟ್ ಮಾಡ್ತಾರೆ. ಅವ್ರು ಹೇಳ್ತಾರೆ, ಮುಂದಿನ ಬಾರಿ ನಾನು ಈ ಜಾಗಕ್ಕೆ ಬಂದಾಗ ನಾನು ವರ್ಲ್ಡ್ ಹೆವಿ ವೆಯ್ಟ್ ಚಾಂಪಿಯನ್ ಆಗಿರ್ತೀನಿ ಅಂತ ನಮ್ಮ ಗಂತರ್ ಅವರು ರಿವೀಲ್ ಮಾಡಿದ್ದಾರೆ ಅಂತಾನೆ ಹೇಳ್ಬಹುದು. ಆ ಒಂದು ಆಸ್ಟ್ರಿಯಾದ ವಿಯೆನಾ ಏನಿದೆ ಅದು ನಮ್ಮ ಗಂತರ್ ಅವರ ಹೋಮ್ ಗ್ರೌಂಡ್. ಅಲ್ಲೇ ಆದಂತಹ ಲೈವ್ ಇವೆಂಟ್ ಅಲ್ಲಿ ಅವರು ಒಂದು ಪ್ರಾಮಿಸ್ ನ ಮಾಡಿದ್ದಾರೆ, ಮುಂದಿನ ಬಾರಿ ಇಲ್ಲಿಗೆ ನಾನು ಬಂದಾಗ ನನ್ನ ಕೈಯಲ್ಲಿ ಚಾಂಪಿಯನ್ಶಿಪ್ ಇರುತ್ತೆ ಅಂತ. ನಮ್ಮ ಕೋಡಿ ರೋಡ್ಸ್ ಅವರು ಕೂಡ ರಸಲ್ ಮೇನಿಯಾದಲ್ಲಿ ರೋಮನ್ ರೈನ್ಸ್ ಅವ್ರನ್ನ ಸೋಲಿಸಿ ಹೊಸ ಅನ್ಡಿಸ್ಪ್ಯೂಟೆಡ್ ಚಾಂಪಿಯನ್ ಆಗೋದಕ್ಕಿಂತ ಮುಂಚೆ ಲೈವ್ ಇವೆಂಟ್ಗೆ ಹೋಗಿ ಹೇಳ್ತಾ ಇದ್ರು, ನೆಕ್ಸ್ಟ್ ಟೈಮ್ ನಾನು ಇಲ್ಲಿಗೆ ಬರಬೇಕಾದ್ರೆ ಚಾಂಪಿಯನ್ ಆಗಿರ್ತೀನಿ ಅಂತ. ಅಂಡ್ ಅದೇ ರೀತಿ ನಮ್ಮ ಗಂತರ್ ಅವರು ಕೂಡ ಹೇಳ್ತಾ ಇದ್ದಾರೆ. ಅಂಡ್ ನಮ್ಮ ಗಂತರ್ ಅವರಿಗೆ ಡಬ್ಲ್ಯೂ ಅವರು ಫ್ಯೂಚರ್ ಅಲ್ಲಿ ತುಂಬಾ ದೊಡ್ಡ ದೊಡ್ಡ ಪ್ಲಾನ್ಸ್ ಗಳನ್ನ ಮಾಡಿ ಇಟ್ಕೊಂಡಿದೆ. ಯಾರಿಗೊತ್ತು ಗಾಯ್ಸ್, ಮುಂದಿನ ಬಾರಿ ವಿಯೆನಾದಲ್ಲಿ ಒಂದು ಲೈವ್ ಇವೆಂಟ್ ಅಥವಾ ಪ್ರೀಮಿಯಂ ಲೈವ್ ಇವೆಂಟ್ ನ ಡಬ್ಲ್ಯೂ ಅವರು ಮಾಡಿದ್ರೆ ಆ ಒಂದು ಟೈಮ್ ಅಲ್ಲಿ ನಮ್ಮ ಗಂತರ್ ಅವರ ಕೈಯಲ್ಲಿ ಮೇನ್ ಚಾಂಪಿಯನ್ಶಿಪ್ ಕೂಡ ಇರಬಹುದು. ಅಂಡ್ ಅದನ್ನೇ ನಮ್ಮ ಗಂತರ್ ಅವರು ಅಲ್ಲಿನ ಜನಗಳಿಗೆ ಪ್ರಾಮಿಸ್ ಕೂಡ ಮಾಡಿದ್ದಾರೆ. ನೆಕ್ಸ್ಟ್ ಅಪ್ಡೇಟ್ ಗಳೇ ಬರೋದಾದ್ರೆ ಇದಿರ್ತಕ್ಕಂಥದ್ದು ಕಿಂಗ್ ಅಂಡ್ ಕ್ವೀನ್ ಆಫ್ ದ ರಿಂಗ್ ಪ್ರೀಮಿಯಂ ಲೈವ್ ಇವೆಂಟ್ ಬಗ್ಗೆ. ನಮಗೆ ಕಿಂಗ್ ಅಂಡ್ ಕ್ವೀನ್ ಆಫ್ ದ ರಿಂಗ್ ಪ್ರೀಮಿಯಂ ಲೈವ್ ಇವೆಂಟ್ ಇದೇ ತಿಂಗಳು ಎಂಡಿಂಗ್ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ. ಅದಕ್ಕಿಂತ ಮುಂಚೆ ಈ ಒಂದು ಕಿಂಗ್ ಅಂಡ್ ಕ್ವೀನ್ ಆಫ್ ದ ರಿಂಗ್ ಗೆ ಟೂರ್ನಮೆಂಟ್ ಕೂಡ ಡಬ್ಲ್ಯೂ ಅವರು ಅಫಿಷಿಯಲ್ ಆಗಿ ಅನೌನ್ಸ್ ಮಾಡ್ತಾರೆ. ಇದರ ಅನೌನ್ಸ್ಮೆಂಟ್ ನಮಗೆ ಬ್ಯಾಕ್ ಲ್ಯಾಶ್ ಟೈಮ್ ಅಲ್ಲಿ ನೋಡೋದಕ್ಕೆ ಸಿಗುತ್ತಂತೆ. ಮಂಡೇ ನೈಟ್ ರಾ ಕಡೆಯಿಂದ ಯಾರ್ಯಾರು ಟೂರ್ನಮೆಂಟ್ ಅಲ್ಲಿ ಇದ್ದಾರೆ ಅನ್ನೋ ಒಂದು ಬ್ರಾಕೆಟ್ ನ ಡಬ್ಲ್ಯೂ ಅವರು ಬ್ಯಾಕ್ ಲ್ಯಾಶ್ ಅಲ್ಲಿ ರಿವೀಲ್ ಮಾಡ್ತಾರಂತೆ. ಹಾಗೆ ಸ್ಮ್ಯಾಕ್ ಡೌನ್ ಕಡೆಯಿಂದ ಯಾರ್ಯಾರು ಈ ಒಂದು ಕಿಂಗ್ ಅಂಡ್ ಕ್ವೀನ್ ಆಫ್ ದ ರಿಂಗ್ ಟೂರ್ನಮೆಂಟ್ ಅಲ್ಲಿ ಇದ್ದಾರೆ ಅನ್ನೋ ಒಂದು ಬ್ರಾಕೆಟ್ ನ ಡಬ್ಲ್ಯೂ ಅವರು ಮಂಡೇ ನೈಟ್ ರಾ ನಡಿಬೇಕಾದ್ರೆ ರಿವೀಲ್ ಮಾಡ್ತಾರೆ ಅಂತ ಅಪ್ಡೇಟ್ಗಳು ಬರ್ತಾ ಇದೆ. ಸೊ ಇನ್ ಮುಂದೆ ಬ್ಯಾಕ್ ಲ್ಯಾಶ್ ಮುಗಿದ್ಮೇಲೆ ನಮಗೆ ಈ ಒಂದು ಟೂರ್ನಮೆಂಟ್ ನ ಮ್ಯಾಚಸ್ ಗಳು ನೋಡೋದಕ್ಕೆ ಸಿಗುತ್ತೆ. ಈ ಒಂದು ಟೂರ್ನಮೆಂಟ್ ನ ಮ್ಯಾಚಸ್ ಗಳು ಮಂಡೇ ನೈಟ್ ರಾ ಹಾಗೆ ಸ್ಮ್ಯಾಕ್ ಡೌನ್ ಅಲ್ಲಿ ಆಗ್ತಾ ಫೈನಲ್ ಆಗಿ ಕಿಂಗ್ ಅಂಡ್ ಕ್ವೀನ್ ಆಫ್ ದ ರಿಂಗ್ ಪ್ರೀಮಿಯಂ ಲೈವ್ ಇವೆಂಟ್ ಅಲ್ಲಿ ಮಂಡೇ ನೈಟ್ ರಾ ಇಂದ ಒಬ್ಬ ಸೂಪರ್ ಸ್ಟಾರ್ ಹಾಗೆ ಸ್ಮ್ಯಾಕ್ ಡೌನ್ ಇಂದ ಒಬ್ಬ ಸೂಪರ್ ಸ್ಟಾರ್ ರೆಸಲ್ ಮಾಡ್ತಾರೆ. ಅಂಡ್ ಆ ಒಂದು ರೆಸ್ಲಿಂಗ್ ಮ್ಯಾಚ್ ಅಲ್ಲಿ ವಿನ್ ಆದವರು ನಮ್ಮ ಹೊಸ ಕಿಂಗ್ ಅಂಡ್ ಕ್ವೀನ್ ಆಫ್ ದ ರಿಂಗ್ ಅಂತ ಘೋಷಣೆ ಆಗ್ತಾರೆ. ನೋಡೋಣ ಗೈಸ್, ಯಾರ್ಯಾರು ಈ ಬಾರಿಯ ಕಿಂಗ್ ಅಂಡ್ ಕ್ವೀನ್ ಆಫ್ ದ ರಿಂಗ್ ಟೂರ್ನಮೆಂಟ್ ಅಲ್ಲಿ ಇರ್ತಾರೆ ಅಂಡ್ ಆ ಒಂದು ಬ್ರಾಕೆಟ್ ಅಲ್ಲಿ ಯಾರ್ಯಾರು ಸ್ಥಾನನ ಪಡ್ಕೊಂಡಿದ್ದಾರೆ ಅಂತ ನೋಡೋದಕ್ಕೆ ನಾವು ಬ್ಯಾಕ್ ಲ್ಯಾಶ್ ತನಕ ಕಾಯಲೇಬೇಕು. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ವಿನ್ಸನ್ ಕೆನಡಿ ಮಿಕ್ ಮ್ಯಾನ್ ಅವರ ಬಗ್ಗೆ. ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರಬಹುದು, ವಿನ್ಸ್ ಮಿಕ್ ಮ್ಯಾನ್ ಅವರ ಮೇಲೆ ಯಾವ ರೀತಿ ಅಲಿಗೇಷನ್ಸ್ ಗಳು ನಮಗೆ ನೋಡೋದಕ್ಕೆ ಸಿಕ್ತು ಅಂತ. ಅದರಿಂದ ನಮ್ಮ ವಿನ್ಸ್ ಮಿಕ್ ಮ್ಯಾನ್ ಅವರು ಕಂಪನಿಯಿಂದ ಹೊರಗಡೆ ಬಂದ್ಬಿಟ್ಟು ಕಂಪನಿನೇ ಮಾರಾಟ ಮಾಡಿದ್ರು ಅಂತಾನೆ ಹೇಳ್ಬಹುದು. ಅಷ್ಟು ಸೀರಿಯಸ್ ಅಲಿಗೇಷನ್ಸ್ ಗಳು ನಮ್ಮ ವಿನ್ಸ್ ಮಿಕ್ ಮ್ಯಾನ್ ಅವರ ಮೇಲೆ ಬಿದ್ದಿತ್ತು. ಬಟ್ ಈಗ ನಮ್ಮ ವಿನ್ಸ್ ಮಿಕ್ ಮ್ಯಾನ್ ಅವರು ಕೂಡ ಅದ್ರ ವಿರುದ್ಧ ಫೈಟ್ ಮಾಡೋದಕ್ಕೆ ರೆಡಿ ಆಗ್ತಾ ಇದ್ದಾರೆ ಅಂತ ಅನ್ಕೋತೀನಿ. ಯಾಕಂದ್ರೆ ಅಪ್ಡೇಟ್ ಗಳು ಬರ್ತಿರೋ ಪ್ರಕಾರ ಆ ಒಂದು ಅಲಿಗೇಷನ್ಸ್ ಗಳ ವಿರುದ್ಧ ನಮ್ಮ ವಿನ್ಸ್ ಮಿಕ್ ಮ್ಯಾನ್ ಅವರು ಕೂಡ
ಕೂಡ ಫೈಟ್ ಮಾಡ್ತಾರಂತೆ. ನಮ್ಮ ವಿನ್ಸ್ ಮಿಕ್ಮೆನ್ ಅವರ ವಾದ ಏನಾಗಿರುತ್ತೆ ಅಂದ್ರೆ, ಆ ಒಂದು ಹುಡುಗಿನೇ ನನ್ನನ್ನು ಲವ್ ಮಾಡ್ತೀನಿ ಅಂತ ಹೇಳಿ ನನ್ನನ್ನು ನಂಬಿಸಿ ನನ್ನ ದುಡ್ಡೆಲ್ಲದನ್ನು ಕೂಡ ಖರ್ಚು ಮಾಡಿ ಅದಾದ್ಮೇಲೆ ಇನ್ನೂ ಜಾಸ್ತಿ ದುಡ್ಡಿಗೋಸ್ಕರ ನನ್ನ ಮೇಲೆ ಸುಮ್ಮನೆ ಈ ರೀತಿಯ ಅಲಿಗೇಷನ್ಸ್ಗಳನ್ನ ಆಗ್ತಾ ಇದ್ದಾರೆ ಅಂತ ನಮ್ಮ ವಿನ್ಸ್ ಮಿಕ್ಮೆನ್ ಅವರು ವಾದ ಮಾಡಲಿದ್ದಾರೆ ಅಂತ ಅಪ್ಡೇಟ್ಗಳು ಬರ್ತಾ ಇದೆ. ಗೈಸ್, ಏನೇನೆಲ್ಲ ಐಡಿಯಾ ಹುಡುಕ್ತಾ ಇದ್ದಾರೆ ಅಲ್ವಾ ದುಡ್ಡಿದ್ದವರು. ಈ ಕಡೆ ಹಾಸನಲ್ಲಿ ಬೇರೆ ಕೇಸ್ ಆಗಿದೆ, ಆ ಕಡೆ ನಮ್ಮ ವಿನ್ಸ್ ಮಿಕ್ಮೆನ್ ಅವ್ರದ್ದು ಬೇರೆ ಕೇಸ್ ಆಗಿದೆ. ಏನೇ ಆಗಲಿ, ದುಡ್ಡಿದ್ರೆ ಏನು ಬೇಕಾದರೂ ಮಾಡ್ಬೋದು. ನೋಡೋಣ ಈ ಒಂದು ಅಲಿಗೇಷನ್ಸ್ ಇಂದ ನಮ್ಮ ವಿನ್ಸ್ ಮಿಕ್ಮೆನ್ ಅವರು ಹೊರಗಡೆ ಬರ್ತಾರಾ ಅಥವಾ ಅವರು ಗಿಲ್ಟಿ ಅಂತ ಪ್ರೂವ್ ಆಗ್ತಾರೋ ಅನ್ನೋದನ್ನ ನಾವು ಕಾದ್ ನೋಡಬೇಕು. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು WWE ಡ್ರಾಫ್ಟ್ ಬಗ್ಗೆ. ರೀಸೆಂಟ್ ಆಗಿ ನಾನು ಡ್ರಾಫ್ಟ್ ಗಿಂತ ಮುಂಚೆ ಒಂದು ವಿಡಿಯೋದಲ್ಲಿ ತಿಳಿಸಿದ್ದೆ, ಈ ಬಾರಿಯ ಡ್ರಾಫ್ಟ್ ತುಂಬಾನೇ ಡಿಫ್ರೆಂಟ್ ಆಗಿರುತ್ತೆ. ಅಂದ್ರೆ ಈ ಬಾರಿಯ ಡ್ರಾಫ್ಟ್ ಅಲ್ಲಿ ಮೇನ್ ರಾಸ್ಟರ್ ಇಂದ ಸೂಪರ್ ಸ್ಟಾರ್ಸ್ ಗಳು NXT ಗೆ ಡ್ರಾಫ್ಟ್ ಆಗೋದು ನೋಡೋದಿಕ್ಕೆ ಸಿಗುತ್ತೆ. ಯಾಕಂದ್ರೆ WWE ಅವರು NXT ನ ಒಂದು ಡೆವಲಪ್ಮೆಂಟ್ ಬ್ರ್ಯಾಂಡ್ ರೀತಿ ನೋಡ್ತಾ ಇಲ್ಲ, ಅದು ಕೂಡ ಒಂದು ಮೈನ್ ಬ್ರ್ಯಾಂಡ್ ಅಂತ ನೋಡ್ತಿರೋದ್ರಿಂದ ಮೈನ್ ರಾಸ್ಟರ್ ಇಂದ ಸೂಪರ್ ಸ್ಟಾರ್ಸ್ ಗಳು NXT ಗೂ ಕೂಡ ಡ್ರಾಫ್ಟ್ ಆಗೋದು ನೋಡೋದಿಕ್ಕೆ ಸಿಗುತ್ತೆ ಅಂತ ಕೆಲವೊಂದಷ್ಟು ವಿಡಿಯೋಸ್ ಗಳಲ್ಲಿ ನಾನು ತಿಳಿಸಿದ್ದೆ. ಯಾಕಂದ್ರೆ ಆಗ ಆ ರೀತಿಯ ಅಪ್ಡೇಟ್ ಗಳು ಬರ್ತಾ ಇತ್ತು. ಬಟ್ ಡ್ರಾಫ್ಟ್ ಅಲ್ಲಿ ನಮಗೆ ಯಾವುದೇ ರೀತಿಯ ವಿಚಾರ ಆ ರೀತಿ ನೋಡೋದಿಕ್ಕೆ ಸಿಗ್ಲಿಲ್ಲ. ಅಂದ್ರೆ ಮೈನ್ ಇವೆಂಟ್ ನ ಸೂಪರ್ ಸ್ಟಾರ್ಸ್ ಗಳು, ಮೈನ್ ರಾಸ್ಟರ್ ನ ಸೂಪರ್ ಸ್ಟಾರ್ಸ್ ಗಳು NXT ಗೆ ಡ್ರಾಫ್ಟ್ ಆಗೋದು ನಮಗೆ ನೋಡೋದಿಕ್ಕೆ ಸಿಗ್ಲಿಲ್ಲ. ಅಂಡ್ ಈಗ ಅಪ್ಡೇಟ್ಗಳು ಬರ್ತಿರೋ ಪ್ರಕಾರ ಪ್ಲಾನ್ಸ್ ಗಳಲ್ಲಿ WWE ಅವರು ಕೆಲವೊಂದಷ್ಟು ಬದಲಾವಣೆಗಳನ್ನ ಮಾಡಿದ್ರಂತೆ. ಎಸ್, ಈ ಒಂದು ಬದಲಾವಣೆ ಮಾಡೋದಕ್ಕೆ ಮೈನ್ ರೀಸನ್ ಏನಪ್ಪಾ ಅಂದ್ರೆ, ಮೈನ್ ರಾಸ್ಟರ್ ಇಂದ ಕೆಲವೊಂದಷ್ಟು ಸೂಪರ್ ಸ್ಟಾರ್ಸ್ ಗಳನ್ನ ನಾವೇನಾದ್ರೂ NXT ಗೆ ಕಳ್ಸಿದ್ರೆ ಆ ಒಂದು ಸೂಪರ್ ಸ್ಟಾರ್ಸ್ ಗಳು ಡಿಮೋಟಿವೇಟ್ ಆಗ್ತಾರೆ. ಸಖತ್ತು ನಾನು ಮೈನ್ ರಾಸ್ಟರ್ ಇಂದ ಈಗ NXT ಗೆ ಬಂದಿದ್ದೀನಿ, ನಾನೇನಾದ್ರೂ ಪ್ರಮೋಟ್ ಆಗ್ಬಿಟ್ನಾ, WWE ಅವ್ರು ಏನಾದ್ರೂ ನನ್ನ ಬಗ್ಗೆ ತಲೆ ಕೆಡಿಸ್ಕೋತಿಲ್ವಾ ಅಂತ ಆ ಒಂದು ಸೂಪರ್ ಸ್ಟಾರ್ಸ್ ಗಳು ಏನಿದ್ದಾರೆ ಅವರು ಡಿಮೋಟಿವೇಟ್ ಆಗ್ತಾರೆ ಅಂತ ಈ ಒಂದು ಪ್ಲಾನ್ಸ್ ಗಳನ್ನ WWE ಅವರು ಚೇಂಜ್ ಮಾಡಿದಾರಂತೆ. ಸ್ವಲ್ಪ ಥಿಂಕ್ ಮಾಡಿ, ಸಡನ್ ಆಗಿ WWE ಅವರು ಮೈನ್ ರಾಸ್ಟರ್ ಇಂದ ತೆಗೆದ್ಬಿಟ್ಟು ಸೂಪರ್ ಸ್ಟಾರ್ಸ್ ಗಳನ್ನ NXT ಗೆ ಹಾಕಿದ್ರೆ ಆ ಸೂಪರ್ ಸ್ಟಾರ್ಸ್ ಗಳು ಕೂಡ ಅದೇ ರೀತಿ ಅನ್ಸುತ್ತೆ, ಓ ನನಗೆ ಮೈನ್ ರಾಸ್ಟರ್ ಅಲ್ಲಿ ಯಾವುದೇ ರೀತಿಯ ದೊಡ್ಡ ಪ್ಲಾನ್ಸ್ ಇಲ್ಲ, ಅದಕ್ಕೆ ತೆಗೆದು ಮತ್ತೆ ಈ ಒಂದು NXT ಗೆ ಹಾಕಿದ್ದಾರೆ ಅಂತ ಆ ಸೂಪರ್ ಸ್ಟಾರ್ಸ್ ಗಳು ಕೂಡ ಥಿಂಕ್ ಮಾಡಿ ಸಖತ್ತು ಡಿಮೋಟಿವೇಟ್ ಆಗ್ತಾರೆ ಅನ್ನೋ ಒಂದು ಕಾರಣದಿಂದ WWE ಅವರು ಈ ಒಂದು ಪ್ಲಾನ್ಸ್ ಗಳಲ್ಲಿ ಚೇಂಜ್ ಮಾಡ್ತಾರಂತೆ. ನನ್ನ ಪ್ರಕಾರ ಡ್ರಾಫ್ಟ್ ನೇ ಮಾಡದೇ ಇದ್ದಿದ್ರೆ ಇನ್ನೂ ಕೂಡ ಚೆನ್ನಾಗಿರೋದು. ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಟ್ರೈಬಲ್ ಚೀಫ್ ರೋಮನ್ ರೈನ್ಸ್ ಅವರ ಬಗ್ಗೆ. ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರಬಹುದು, ರಸ್ಸಲ್ ಮೇನಿಯಾದಲ್ಲಿ ಸೋತಾದ್ಮೇಲೆ ನಮ್ಮ ರೋಮನ್ ರೈನ್ಸ್ ಅವರು ನಮಗೆ ನೋಡೋದಿಕ್ಕೆ ಸಿಗ್ತಾ ಇಲ್ಲ. ಅವರು ಯಾವಾಗ ರಿಟರ್ನ್ ಆಗ್ತಾರೆ ಅಂತಾನು ಕೂಡ ಯಾವುದೇ ರೀತಿಯ ಅಪ್ಡೇಟ್ಸ್ ಗಳು ನಮಗೆ ನೋಡೋದಿಕ್ಕೆ ಸಿಗ್ತಾ ಇಲ್ಲ. ಬಟ್ ಈಗ ಗೆಸ್ ಮಾಡೋದಾದ್ರೆ ಪ್ರಾಬಬ್ಲಿ ನಮ್ಮ ರೋಮನ್ ರೈನ್ಸ್ ಅವರು ನಮಗೆ ಸಮ್ಮರ್ ಸ್ಲಾಮ್ ಅಲ್ಲಿ ನೋಡೋದಿಕ್ಕೆ ಸಿಗಬಹುದು. ಸಮ್ಮರ್ ಸ್ಲಾಮ್ ಅಲ್ಲಿ ಬರೀ ನೋಡೋದಿಕ್ಕೆ ಸಿಗೋದಿಲ್ಲ ಗಾಯ್ಸ್, ಸಮ್ಮರ್ ಸ್ಲಾಮ್ ಅಲ್ಲಿ ನಮಗೆ ರೋಮನ್ ರೈನ್ಸ್ ಅವರ ಒಂದು ಮ್ಯಾಚ್ ಕೂಡ ನೋಡೋದಿಕ್ಕೆ ಸಿಗಬಹುದು. ಪ್ರಾಬಬ್ಲಿ ಸಮ್ಮರ್ ಸ್ಲಾಮ್ ಅಲ್ಲಿ ನಮಗೆ ಸೋಲೋ ಸಿಕೋವಾ ಹಾಗೆ ರೋಮನ್ ರೈನ್ಸ್ ಅವರ ಮ್ಯಾಚ್ ನೋಡೋದಿಕ್ಕೆ ಸಿಗಬಹುದು. ಈ ಬಾರಿ ಸಮ್ಮರ್ ಸ್ಲಾಮ್ ನ WWE ಅವರು ಬಿಗ್ಗೆಸ್ಟ್ ಸಮ್ಮರ್ ಸ್ಲಾಮ್ ಆಫ್ ಆಲ್ ಟೈಮ್ ರೀತಿ ಮಾಡಬೇಕು ಅಂತ ಇರೋದು ನಿಮಗೆ ಗೊತ್ತೇ ಇರಬಹುದು. ಈ ಬಾರಿ ಸಮ್ಮರ್ ಸ್ಲಾಮ್ ನಮ್ಮ ಲೋಗನ್ ಪೋಲ್ ಅವರ ಹೋಮ್ ಗ್ರೌಂಡ್ ಅಲ್ಲಿ ಕೂಡ ನಡೀತಾ ಇದೆ. ಅಂಡ್ ಈ ಬಾರಿ ಸಮ್ಮರ್ ಸ್ಲಾಮ್ ನ WWE ಅವರು ಬಿಗ್ಗೆಸ್ಟ್ ಸಮ್ಮರ್ ಸ್ಲಾಮ್ ಅಂತ ಅಡ್ವರ್ಟೈಸ್ ಕೂಡ ಮಾಡ್ತಾ ಇದ್ದಾರೆ. ಅಂಡ್ ಸಮ್ಮರ್ ಸ್ಲಾಮ್ ನ WWE ಅವರು ಬಿಗ್ಗೆಸ್ಟ್ ಸಮ್ಮರ್ ಸ್ಲಾಮ್ ರೀತಿ ಮಾಡಬೇಕು ಅಂದ್ರೆ ಅಲ್ಲಿ ರೋಮನ್ ರೈನ್ಸ್ ಅವರು ಇರಲೇಬೇಕು. ರೋಮನ್ ರೈನ್ಸ್ ಅವರ ಅಗತ್ಯಕತೆ ಸಮ್ಮರ್ ಸ್ಲಾಮ್ ಅಲ್ಲಿ ಜಾಸ್ತಿ ಕಾಣಿಸ್ತಾ ಇದೆ. ಸೊ ಪ್ರಾಬಬ್ಲಿ ಇಲ್ಲಿಂದಾನೇ ಗೆಸ್ ಮಾಡೋದಾದ್ರೆ ನಮಗೆ ರೋಮನ್ ರೈನ್ಸ್ ಹಾಗೆ ಸೋಲೋ ಸಿಕೋವಾ ಅವರ ಒಂದು ಸಿಂಗಲ್ಸ್ ಮ್ಯಾಚ್ ಏನಿದೆ, ಈ ಒಂದು ಸಿಂಗಲ್ಸ್ ಮ್ಯಾಚ್ ಸಮ್ಮರ್ ಸ್ಲಾಮ್ ಅಲ್ಲಿ ನೋಡೋದಿಕ್ಕೆ ಸಿಗಬಹುದು. ಅಂಡ್ ಒಂದು ಬಿಗ್ಗೆಸ್ಟ್ ಸಮ್ಮರ್ ಸ್ಲಾಮ್ ಅಂತ WWE ಅವರು ಏನು ಇವಾಗ ಅಡ್ವರ್ಟೈಸ್ ಮಾಡ್ತಾ ಇದ್ದಾರೆ, ಆ ಅಡ್ವರ್ಟೈಸ್ಮೆಂಟ್ ಪೂರ್ತಿ ಆಗಬೇಕು ಅಂದ್ರೆ ತುಂಬಾ ದೊಡ್ಡ ದೊಡ್ಡ ಸೂಪರ್ ಸ್ಟಾರ್ಸ್ ಗಳು ನಮಗೆ ಸಮ್ಮರ್ ಸ್ಲಾಮ್ ಅಲ್ಲಿ ನೋಡೋದಿಕ್ಕೆ ಸಿಗಲೇಬೇಕು. ಉದಾಹರಣೆಗೆ ಬ್ರಾಕ್ ಲೆಸ್ನರ್, ಜಾನ್ ಸಿನಾ, ರೋಮನ್ ರೈನ್ಸ್ ಇವರೆಲ್ಲರೂ ಕೂಡ ಸಮ್ಮರ್ ಸ್ಲಾಮ್ ಅಲ್ಲಿ ಇದ್ರೆ ಮಾತ್ರ ಈ ಬಾರಿಯ ಸಮ್ಮರ್ ಸ್ಲಾಮ್ ನ WWE ಅವರು ಬಿಗ್ಗೆಸ್ಟ್ ಸಮ್ಮರ್ ಸ್ಲಾಮ್ ಆಗಿ ಮಾಡೋದಕ್ಕೆ ಸಾಧ್ಯ. ಅದರಿಂದನೇ ಗಾಯ್ಸ್ ಪ್ರಾಬಬ್ಲಿ ನಮಗೆ ಸಮ್ಮರ್ ಸ್ಲಾಮ್ ಅಲ್ಲಿ ರೋಮನ್ ರೈನ್ಸ್ ಹಾಗೆ ಸೋಲೋ ಸಿಕೋವಾ ಅವರ ಒಂದು ಮ್ಯಾಚ್ ನೋಡೋದಿಕ್ಕೆ ಸಿಗಬಹುದು. ಮ್ಯಾಚ್ ನೋಡೋದಿಕ್ಕೆ ಸಿಗ್ಲಿಲ್ಲ ಅಂದ್ರೂ ಕೂಡ ರೋಮನ್ ರೈನ್ಸ್ ಅವರ ರಿಟರ್ನ್ ನಮಗೆ ಈ ಬಾರಿ ಸಮ್ಮರ್ ಸ್ಲಾಮ್ ಅಲ್ಲಿ ನೋಡೋದಿಕ್ಕೆ ಸಿಗಬಹುದು. ಫೈನಲ್ ಡೇಟ್ ಸಮ್ಮರ್ ಸ್ಲಾಮ್ ಗೈಸ್ ನಮಗೆ ಪ್ರಾಬಬ್ಲಿ ರೋಮನ್ ರೈನ್ಸ್ ಅವರು ಸಮ್ಮರ್ ಸ್ಲಾಮ್ ಅಲ್ಲಿ ಒಂದು ಮ್ಯಾಚು ಅಥವಾ ತಮ್ಮ ರಿಟರ್ನ್ ನ ಮಾಡೋದು ನೋಡೋದಿಕ್ಕೆ ಸಿಗಬಹುದು. ಲಿಟ್ರಲಿ ನಾನಂತೂ ತುಂಬಾ ಕಾಯ್ತಾ ಇದ್ದೀನಿ ರೋಮನ್ ರೈನ್ಸ್ ಅವರ ರಿಟರ್ನ್ಗೆ. ಅವ್ರು ಇಲ್ದಲೆ WWE ನ ನೋಡೋದಿಕ್ಕೆ ಇಂಟ್ರೆಸ್ಟೇ ಬರ್ತಾ ಇಲ್ಲ ಸ್ವಲ್ಪ ಜನಕ್ಕೆ. ಕಮೆಂಟ್ ಸೆಕ್ಷನ್ ಅಲ್ಲಿ ಕೂಡ ನಾನು ನೋಡ್ತಾ ಇರ್ತೀನಿ. ಏನು ಭಯ ಪಡ್ಬೇಡಿ ಗಾಯ್ಸ್, ಇನ್ನೇನು ಆದಷ್ಟು ಬೇಗ ನಮಗೆ ರೋಮನ್ ರೈನ್ಸ್ ಅವರು ನೋಡೋದಿಕ್ಕೆ ಸಿಗ್ತಾರೆ. ಅದೇ ಖುಷಿಲಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿ ವಿಡಿಯೋನ ನೋಡಿ ಆ ವಿಡಿಯೋಗೊಂದು ಕಮೆಂಟ್ ಮಾಡಿದ್ರೆ ನನಗೂ ಕೂಡ ತುಂಬಾನೇ ಖುಷಿ ಆಗುತ್ತೆ. ಇಷ್ಟು ಇವತ್ತಿನ ವಿಡಿಯೋ. ವಿಡಿಯೋ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.